ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಅಕ್ಷರಧಾಮ ಸಾವಿತ್ರಿ ಬಾಪುಲೆ ಜಯಂತಿ ಅಂಗವಾಗಿ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಕನಕಪುರ ಇವರ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷ ಮತ್ತು ಮಹಿಳಾ ವಿಭಾಗದ ಹೊನಲು ಬೆಳಕಿನ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಎಂದು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನನ್ ತಿಳಿಸಿದ್ದಾರೆ. ಜನವರಿ 5, 2025ರಂದು ಕನಕಪುರ ನಗರಸಭೆ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 10:30ಕ್ಕೆ ಕಬಡ್ಡಿ ಪಂದ್ಯಾವಳಿಗಳನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ರವಿಕಾಂತೇಗೌಡ ಐಜಿಪಿ, ನಿವೃತ್ತ ಐಪಿಎಸ್ ಮತ್ತು ಐಜಿಪಿ ಕುನಿಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಚಾಲನೆ ನೀಡಲಿದ್ದಾರೆ. ಪ್ರತಿ ವರ್ಷ ಜನವರಿ 7ರಂದು ಕನಕಪುರ ಮಳಗಾಳು ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅಕ್ಷರಧಾಮ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಬಂಧ ಮಂಡನೆ, ವಿಚಾರ ಸಂಕಿರಣ ಮತ್ತು ಪುಲೆ ದಂಪತಿಗಳು ಹಾಗೂ ಬಹುಜನ ಸಮಾಜದ ಪೂರ್ವಿಕರ ಕುರಿತ ಧ್ವನಿಸುರುಳಿ ಬಿಡುಗಡೆಗೊಳ್ಳುತ್ತಿದೆ. ಈ ವೇದಿಕೆಯಲ್ಲಿ ಪುಲೆ ದಂಪತಿಗಳಿಗೆ ಭಾರತ ರತ್ನ ಪುರಸ್ಕಾರವನ್ನು ನೀಡಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ಎಲ್ಲರೂ ಕಡ್ಡಾಯ ಭಾಗವಹಿಸಬೇಕೆಂದು ಮಲ್ಲಿಕಾರ್ಜುನ ಅವರು ಮನವಿ ಮಾಡಿದ್ದಾರೆ. ಅಕ್ಷರಧಾಮ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆ ಅಂಗವಾಗಿ ಜನವರಿ 5ನೇ ತಾರೀಕು ಕನಕಪುರದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಮತ್ತು ಕಬಡ್ಡಿ ತಂಡಗಳು ಕೂಡ ಕನಕಪುರಕ್ಕೆ ಆಗಮಿಸ್ತಾ ಇದ್ದಾವೆ. ಇದರಲ್ಲಿ ಒಂದು ಕ್ಯಾಶ್ ಪ್ರೈಸು ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಒಂದು ವಿಶೇಷವಾದ ಆಕರ್ಷಕವಾದಂಥ ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ಪುರುಷರಿಗೆ 70 kg, ಮಹಿಳೆಯರಿಗೆ 65 kg ಇರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಒಂದು ಸಾಹಿತ್ಯಕ್ಕೋಸ್ಕರವಾಗಿ ಒಂದು ಅಕ್ಷರಧಾಮ ಅಂತಕ್ಕಂಥ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಕ್ಷರಧಾಮ ಅಂತಕ್ಕಂಥ ಒಂದು ಧ್ವನಿ ಸುರುಳಿಯನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ವೈಚಾರಿಕ ಚಿಂತನೆಗಳಿರುತ್ತೆ ಮತ್ತು ಪ್ರಜಾಪ್ರಭುತ್ವವನ್ನು ಪ್ರೀತಿಸ್ತಕ್ಕಂಥ ಪ್ರಜಾಪ್ರಭುತ್ವದ ಗಾಢ ಪ್ರೇಮಿಗಳಿಗೋಸ್ಕರ ಒಂದು ದೊಡ್ಡ ಚಿಂತನಾ ಗೋಷ್ಠಿ ಇರುತ್ತೆ ಈ ಸಭೆಯಲ್ಲಿ. ಆದ್ದರಿಂದ ದಯಮಾಡಿ ಜನವರಿ 5ನೇ ತಾರೀಕು ನಡೀತಕ್ಕಂಥ ಕಬಡ್ಡಿ ಪಂದ್ಯಾವಳಿಗೆ ಮತ್ತು ಜನವರಿ 7ನೇ ತಾರೀಕು ನಡೀತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ವಿಶಿಷ್ಟವಾದಂಥ ಅಕ್ಷರಧಾಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ವಾಲಂಟಿಯರ್ಸ್ ಆಗಿ ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಮತ್ತು ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇವತ್ತು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬರಲಿರ್ತಕ್ಕಂಥ ಜನವರಿ 7, 2025ರಂದು ಕನಕಪುರದ ಅಂಬೇಡ್ಕರ್ ಭವನದಲ್ಲಿ ಅಕ್ಷರಧಾಮ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ, ಈ ಭಾರತ ದೇಶದಲ್ಲಿ ಶೋಷಿತ ಸಮಾಜಕ್ಕೆ ಮತ್ತು SC STಗಳಿಗೆ, ಹಿಂದುಳಿದ ವರ್ಗಕ್ಕೆ, ಶೂದ್ರರು ಮತ್ತು ವರ್ಣಾಶ್ರಮ ಧರ್ಮದ ಒಳಗಡೆ ಬರ್ತಕ್ಕಂಥ ಕುಲಕಸುಬುಗಳನ್ನು ಮಾಡಬೇಕು ಅಂತೇಳಿ ಕುಲಕಸುಬುಗಳನ್ನು ಕೊಟ್ಟಿದ್ದಂಥ ಶೂದ್ರ ಮತ್ತು ಅಸ್ಪೃಶ್ಯರಿಗೆ ಈ ದೇಶದಲ್ಲಿ ಎಜುಕೇಷನನ್ನು ನಿಷೇಧಿಸಲಾಗಿತ್ತು. ಎಜುಕೇಷನನ್ನು ನಿಷೇಧಿಸಲಾಗಿತ್ತಾ ಅಥವಾ ಇಲ್ಲದೇ ಇರತಕ್ಕಂಥ ಅವಕಾಶಗಳನ್ನು ಕಿತ್ಕೊಳ್ಳಲಾಗಿತ್ತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಶೂದ್ರ ಮತ್ತು ಅಸ್ಪೃಶ್ಯರಿಗಿದ್ದಂಥ ಅವಕಾಶಗಳನ್ನು, ವಿದ್ಯೆ ಕಲಿತಕ್ಕಂಥ ಅವಶ್ಯಕತೆಗಳನ್ನು ನಯವಾಗಿ ಇಲ್ಲಿಯ ಮನುಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಮತ್ತು ಪುರೋಹಿತಶಾಹಿ ವರ್ಗದವರು ಕಸಿದುಕೊಂಡು ಅವರನ್ನು ಕುಲಕಸುಬುಗಳ ಆಧಾರದ ಮೇಲೆ ಜಾತಿಗಳಾಗಿ ವಿಂಗಡಿಸಿ, ಸಾವಿರಾರು ಜಾತಿಗಳಾಗಿ, ಲಕ್ಷಾಂತರ ಉಪಜಾತಿಗಳಾಗಿ ವಿಂಗಡಿಸಿ ಅವರನ್ನು ವಿದ್ಯೆ, ಆಸ್ತಿ, ಅಧಿಕಾರ ಇದರಿಂದ ವಂಚನೆಗೆ ಒಳಪಡಿಸಿ ಅವ್ರನ್ನ ಊರಾಚೆ ಇಟ್ಟಿದ್ದಂಥ ಒಂದು ಕಾಲಘಟ್ಟ. ಅಂತರಂಗಕ್ಕೆ ಒಂದು ಅಕ್ಷರದ ಬೆಳಕನ್ನು ನೀಡಿದಂಥವರು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಕಟಗುಣ ಅಂತಕ್ಕಂಥ ಗ್ರಾಮದಲ್ಲಿ ಜನ್ಮ ತಳೆದಿರ್ತಕ್ಕಂಥ ಫೂಲೆಯವರು, ಮಹಾತ್ಮ ಜ್ಯೋತಿರಾವ್ ಫೂಲೆಯವರು, ಮತ್ತು ಅದೇ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಕಂಡ್ಯಾಳ ತಾಲೂಕಿನ ನಯಗಾಂವ್ ಅಂತಕ್ಕಂಥ ಹಳ್ಳಿಯಲ್ಲಿ 1831 ಜನವರಿ 3ನೇ ತಾರೀಕು ಜನ್ಮ ತಳೆದಂಥ ದಾದಾಜಿ ನಾವ್ಸೆ ಪಟೇಲ್ರವರ ಮಗಳು ಮಾತೆ ಸಾವಿತ್ರಿಬಾಯಿ ಫುಲೆಯವರು ಈ ಭಾರತದ ಸಾಮಾಜಿಕ ಅಂತರಂಗಕ್ಕೆ ಕವಿದಿದ್ದಂಥ 4800 ವರ್ಷಗಳ ಕಗ್ಗತ್ತಲೆಯನ್ನು ಅಕ್ಷರದ ದೀಪ ಹಚ್ಚುವ ಮೂಲಕ ಶೋಷಿತ ಸಮಾಜಗಳಿಗೆ ಅಕ್ಷರದ ಜ್ಞಾನವನ್ನು, ಅಕ್ಷರದ ಬೆಳಕನ್ನು ತೋರಿಸೋದ್ರ ಮೂಲಕ ಈ ಭಾರತ ದೇಶಕ್ಕೆ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ, ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಆರಂಭಿಸಿ ಸತ್ಯ ಶೋಧಕ ಸಮಾಜವನ್ನು ಕಟ್ಟಿ SC STಗಳು ಮತ್ತು OBCಗಳ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದಂಥ ದಂಪತಿಗಳು ಅಂತಂದರೆ ಅವರು ಫುಲೆ ದಂಪತಿಗಳು. ಆದರೆ ಇಂಥ ಫುಲೆ ದಂಪತಿಗಳು ಮಾಡಿರ್ತಕ್ಕಂಥ ಅನನ್ಯವಾದಂಥ ಸೇವೆಗೆ, ಅನುಪಮವಾದಂಥ ಕಾಳಜಿಗೆ ಮತ್ತು ಅವರು ಸಲ್ಲಿಸಿರ್ತಕ್ಕಂಥ ಅನೇಕ ಕೊಡುಗೆಗಳಿಗೆ ಈ ಭಾರತ ದೇಶ ಬೇಷರತ್ತಾಗಿ ತನ್ನ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ದಂಪತಿಗಳಿಗೆ ಕೊಡಬೇಕಾಗಿತ್ತು. ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲಿಕ್ಕೆ ಭಾರತದಲ್ಲಿ ಹೋರಾಟ ಮಾಡಿದ್ರೂ ಕೂಡ ಅವ್ರನ್ನ ದಲಿತ ನಾಯಕ ಅಂತ ಗುರುತಿಸ್ತಾರೆ. ಹಿಂದುಳಿದ ಜಾತಿಗಳಲ್ಲಿ ಮತ್ತು ಅಸ್ಪೃಶ್ಯರಿಗೆ ಅಕ್ಷರದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಫುಲೆ ದಂಪತಿಗಳು ಭಾರತದ 137 ಕೋಟಿ ಜನರ ಮನೆ ಮತ್ತು ಮನಸ್ಸುಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಳ್ಳಬೇಕಾಗಿದ್ದಂಥ ಫುಲೆ ದಂಪತಿಗಳು
ಒಂದು ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ, ಬಲಿಜ ಸಮಾಜಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ತುಳಿದು ತೊಪ್ಪೆ ಮಾಡಿ ಈ ಸಮಾಜದಲ್ಲಿ ಅವರ ಮಹೋನ್ನತ ಕೊಡುಗೆಗಳೆಲ್ಲವನ್ನು ಡಿಸ್ಟ್ರಾಯ್ ಮಾಡಾಕಿದ್ದಾರೆ. ಮತ್ತು ಈ ದೇಶದಲ್ಲಿ SC ST OBCಗಳಿಗೆ ಮೊಟ್ಟ ಮೊದಲು ಮೀಸಲಾತಿಯನ್ನು ಜಾರಿಗೆ ತಂದಂಥ ಛತ್ರಪತಿ ಶಾಹು ಮಹಾರಾಜ್ ಅವ್ರನ್ನ ಜಾತಿಯ ಹೆಸರಿನಿಂದ ಅವ್ರನ್ನ ಅಕ್ಷರಶಃ ಅಡ್ರೆಸ್ ಇಲ್ಲದೆ ಇದ್ದಾಗೆ ಹಾಗೆ ಮಾಡಿದ್ದಾರೆ. ಈ ರೀತಿ ಹುಡುಕ್ತಾ ಹೋದರೆ ನಿಮಗೆ ಸಾವಿರಾರು ಜನ ಈ ದೇಶದ ಮಹಾನ್ ನಾಯಕರುಗಳು ಸಿಗ್ತಾರೆ. ಆದ್ದರಿಂದ ಈ ಪುಲೆ ದಂಪತಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಭಾರತ ರತ್ನವನ್ನು ನೀವು ಬೇಷರತ್ತಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಮತ್ತು ಅದು ನ್ಯಾಯಸಮ್ಮತ ಅಲ್ಲ. ಯಾಕೆ ರಾಧಾಕೃಷ್ಣನ್ ಅವ್ರಿಗೂ ಶಿಕ್ಷಣಕ್ಕೂ ಏನು ಸಂಬಂಧ? ಅಸಲಿಗೆ ಅವರು ಮೇಷ್ಟ್ರೇ ಅಲ್ಲ, ಅವರೊಬ್ಬ ಲೆಕ್ಚರರು. ಆದರೆ 1ನೇ ತರಗತಿಯಿಂದ 10ನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂಥವ್ರನ್ನ ಮಾತ್ರ ಮೇಷ್ಟ್ರು ಅಂತ ಕರೀತಾರೆ. ಯಾಕೆಂದರೆ ಅವ್ರಿಗೆ ತಿದ್ದುವ ಗುಣ ಇರುತ್ತೆ. ಆ ತಿದ್ದುವಂಥ ಕೆಲಸವನ್ನು ರಾಧಾಕೃಷ್ಣನ್ ಅವರು ಎಲ್ಲಿ ಮಾಡಿದ್ದಾರೆ? ಅವರೊಬ್ಬರು ಪ್ರೊಫೆಸರ್ ಆಗಿದ್ದರು. ಪ್ರೊಫೆಸರ್ ದಿನ ಮಾಡಿ, ಯಾರು ಬೇಡ ಅಂತಾರೆ ನಿಮಗೆ? ಆಮೇಲೆ ಅವರು ಸ್ವಂತ ದುಡ್ಡಲ್ಲಿ ಶಾಲೆ ತೆಗೆದಿದ್ದಾರ, ಅಕ್ಷರ ವಂಚಿತ ಮಕ್ಕಳಿಗೆ ಪಾಠ ಹೇಳಿದಾರ, ಅಕ್ಷರನೇ ಇಲ್ಲದೆ ಇರ್ತಕ್ಕಂಥ ಮಕ್ಕಳ ನಾಲಿಗೆ ಮೇಲೆ ಅಕ್ಷರ ಬರೆದಿದ್ದಾರ, ಏನು ಮಾಡಿದ್ದಾರೆ? ಅವರ ಸ್ವಂತ ಹೆಣ್ಣು ಮಕ್ಕಳುಗಳಿಗೆ 4ನೇ ತರಗತಿಗೆ ಶಾಲೆ ಬಿಡಿಸ್ಬಿಟ್ಟಿದ್ದಾರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು. ಯಾಕೆ ಅಂತ ಕೇಳಿದ್ದಕ್ಕೆ ಹೆಣ್ಣು ಮಕ್ಕಳಿಗೆ ವಿದ್ಯೆ ಪ್ರಧಾನವಾದ ವಿಷಯನೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತು ಅಸಲಿಗೆ ಅವರು ಸೆಪ್ಟೆಂಬರ್ 5ನೇ ತಾರೀಕು ಹುಟ್ಟೇ ಇಲ್ಲ. ಅವರು ಹುಟ್ಟಿರ್ತಕ್ಕಂಥ ದಿನಾಂಕವೇ ಬೇರೆ. ಆದರೆ ಸೆಪ್ಟೆಂಬರ್ 5 ವರ್ಲ್ಡ್ ಟೀಚರ್ಸ್ ಡೇ ಇರೋ ಕಾರಣಕ್ಕೋಸ್ಕರ, ಈ ವರ್ಲ್ಡ್ ಟೀಚರ್ಸ್ ಡೇ ಹೆಸರಿಗೆ ಅವ್ರನ್ನ ತಳ್ಕಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಸೆಪ್ಟೆಂಬರ್ 5 ತನ್ನ ಜನ್ಮ ದಿನಾಂಕವನ್ನು ತಪ್ಪಾಗಿ ತಿದ್ದಿ ಮತ್ತು ಬೇರೆ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥದ್ದನ್ನ ಸೆಪ್ಟೆಂಬರ್ 5ಕ್ಕೆ ಅಳವಡಿಸ್ಕೊಂಡು, ಇದನ್ನು ನಾನು ಹೇಳ್ತಾ ಇಲ್ಲ. ಅವರ ಜನ್ಮದಿನ ಜನವರಿ 3 ನಿಜವಾದ ಶಿಕ್ಷಕಿಯಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿರ್ತಕ್ಕಂಥ ತಾಯಿ ಸಾವಿತ್ರಿಬಾಯಿ ಫುಲೆ ಅವರನ್ನು ನೀವು ಗೌರವಿಸಿಲ್ಲ ಅಂತಂದರೆ ಈ ಭಾರತದ ಒಂದು ಶ್ರೇಷ್ಠ ನಾಗರಿಕ ಪುರಸ್ಕಾರ ಇದೆಯಲ್ಲ ಭಾರತ ರತ್ನ, ಅದಕ್ಕೇನು ಬೆಲೆ ಇರ್ತದೆ? ಅದಕ್ಕೇನು ಗೌರವ ಇರ್ತದೆ? ಅದನ್ನು ದಾರಿ ಹೋಕರಿಗೆಲ್ಲ ಕೊಡ್ತಾ ಇದ್ದೀರಾ, ನೀವು ಪಕ್ಷ ಕಟ್ಟಿದವ್ರಿಗೆಲ್ಲ ಕೊಡ್ತಾ ಇದ್ದೀರಾ, ನಿಮ್ಮ ಸಂಘಟನೆ ಕಟ್ಟಿದವ್ರಿಗೆಲ್ಲ ಕೊಡ್ತಾ ಇದ್ದೀರಾ. ಮತ್ತು ಇಡೀ ಭಾರತದ ಸಾಮಾಜಿಕ ಅಂತರಂಗಕ್ಕೆ ವೈರಿಗಳಾಗಿರ್ತಕ್ಕಂಥ ಜನರಿಗೆಲ್ಲ ಇವತ್ತು ದಾನ ಮಾಡ್ತಾ ಇದ್ದೀರಾ ಭಾರತ ರತ್ನವನ್ನು. ಆದರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀವೇಕೆ ಸಾಮ್ರಾಟ ಅಶೋಕನ್ನು ಕೊಡ್ತಾ ಇಲ್ಲ? ಗೌತಮ ಬುದ್ಧನಿಗೆ ಯಾಕೆ ಕೊಡ್ತಾ ಇಲ್ಲ? ಬಸವಣ್ಣನಿಗೆ ಯಾಕೆ ಕೊಡ್ತಾ ಇಲ್ಲ? ಮತ್ತು ಛತ್ರಪತಿ ಶಾಹು ಮಹಾರಾಜ್ಗೆ ಯಾಕೆ ಕೊಡ್ತಾ ಇಲ್ಲ? ಸಂತ ಕಬೀರನ್ಗೆ ಯಾಕೆ ಕೊಟ್ಟಿಲ್ಲ? ಕೇರಳದ ಶ್ರೀನಾರಾಯಣ ಗುರುಗೆ ಯಾಕೆ ಕೊಟ್ಟಿಲ್ಲ? ತಮಿಳುನಾಡಿನ ತಂದೆ ಪೆರಿಯಾರ್ಗೆ ಯಾಕೆ ಕೊಟ್ಟಿಲ್ಲ? ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಯಾಕೆ ಕೊಟ್ಟಿಲ್ಲ? ಈ ರೀತಿ ಹೇಳ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿಯೇ ಇದೆ. ಈ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ, ಈ ದೇಶಕ್ಕೋಸ್ಕರವಾಗಿ ಮೌಢ್ಯಗಳನ್ನು ಅಳಿಸೋದಕ್ಕೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಜನರ ಒಂದು ಪಟ್ಟಿಯೇ ಇದೆ. ಅಂಥವರೆಲ್ಲ ಇಡೀ ತಮ್ಮ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿ ಈ ಸಮಾಜದ ಅಂಕು ಡೊಂಕುಗಳನ್ನು, ಓರೆ ಕೋರೆಗಳನ್ನು ತಿದ್ದಲಿಕ್ಕೆ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಕನಕದಾಸನ ಆದಿಯಾಗಿ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಇಂಥವ್ರೆಲ್ಲರನ್ನೂ ಕೂಡ ನಾವು ಕೆಳಜಾತಿಯವರು ಅನ್ನೋ ಕಾರಣಕ್ಕೋಸ್ಕರ, ಅವರು ಶೂದ್ರರಲ್ಲಿ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಅವರು ಹಿಂದುಳಿದ ಜಾತಿಗಳಿಗೆ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸಾರಾಸಗಟಾಗಿ ಅವರನ್ನು ತಿಪ್ಪೆಗೆ ಹಾಕ್ಬಿಟ್ಟಿದ್ದೀರಾ.